ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಗೃಹಲಕ್ಷ್ಮಿಯ 32ನೇ ಕಂತಿನ ಹಣ ಮೊದಲನೇ ಹಂತದಲ್ಲಿ ಬಿಡುಗಡೆ ಶುರುವಾಗಿದೆ ಸ್ನೇಹಿತರೆ. ಅಂತೂ ಇಂತೂ ಗೃಹಲಕ್ಷ್ಮಿಯರಿಗೆ ಇದು ಭರ್ಜರಿ ಗುಡ್ ನ್ಯೂಸೇ. ಯಾಕೆ ಅಂತೀರಾ? ನೋಡಿ, ಇನ್ನೂ 31ನೇ ಕಂತಿನ ಹಣ ಬಂದಿಲ್ಲ. ಯಾರಿಗೆ? ಕೆಲವು ಗೃಹಲಕ್ಷ್ಮಿಯರಿಗೆ, ಅಂದರೆ 50% ಗೃಹಲಕ್ಷ್ಮಿಯರಿಗೆ 31ನೇ ಕಂತಿನ ಹಣ ಬಂದಿಲ್ಲ. ನೋಡಿ, ಆ ಹಣ ಕೂಡ ಬಿಡುಗಡೆ ಶುರುವಾಗಿದೆ. ಯಾವಾಗ ಬಿಡುಗಡೆ ಶುರುವಾಗಿದೆ 31ನೇ ಕಂತಿನ ಹಣ, ಅದನ್ನ ಕೂಡ ತಿಳಿಸ್ಕೊಡ್ತಾ ಇದ್ದೀವಿ. ಅರ್ಥ ಆಗಿದೆ ಸ್ನೇಹಿತರೆ? ಬೆಂಗಳೂರವ್ರು ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ, ಸರ್ ಇನ್ನೂ ನಮಗೆ 31ನೇ ಕಂತಿನ ಹಣ 2,000 ರೂಪಾಯಿ ಬಂದಿಲ್ಲ. ಕೆಲವ್ರು ಹೇಳ್ತಾ ಇದ್ದೀರಾ DBT ಸ್ಟೇಟಸಲ್ಲಿ ಕೂಡ ತೋರಿಸ್ತಾ ಇಲ್ಲ, ನಾವು ಏನು ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ. ಖಂಡಿತ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. 31ನೇ ಕಂತಿನ ಹಣ ಬಂದಿಲ್ವಾ? ಚಿಂತೆ ಮಾಡೋಕ್ಕೆ ಹೋಗಬೇಡಿ. 32ನೇ ಕಂತಿನ ಹಣ ಕೂಡ ಬರುತ್ತೆ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಸ್ನೇಹಿತರೆ, ಇದ್ರ ಜೊತೆಯಲ್ಲಿ ಕೇಂದ್ರ ಸರ್ಕಾರದಿಂದ BPL ಕಾರ್ಡ್ ಹೋಲ್ಡರ್ಸ್ಗೆ, ಅಂದರೆ ನೀವೆಲ್ಲ ತಿಂಗಳು ಅಕ್ಕಿ ತಗೋತಾ ಇದ್ರಿ ಅಲ್ವಾ, ಅವ್ರಿಗೆ ಕೂಡ ಕೇಂದ್ರ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ. ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀವಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ. ತುಂಬ ಜನ ವ್ಯೂವರ್ಸು ಮೊದಲನೇ ಸಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿಯ ಇನ್ನಷ್ಟು ಖಚಿತ ಮಾಹಿತಿಗಳು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಯಾವುದೇ ರೀತಿ ನಮಗೆ ಮಾಹಿತಿ ಇಲ್ಲ ಅಂದರೂ ಕೂಡ ನಿಮಗೆ ತಿಳಿಸ್ಕೊಡಲ್ಲ. ಮೊದಲು ನಾವು ಮಾಹಿತಿ ತಗೊಂಡೇ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಮೊದಲು ನಿಮಗೆ ಗೃಹಲಕ್ಷ್ಮಿಯ 31ನೇ ಕಂತಿನ ಹಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ನೋಡಿ, 31ನೇ ಕಂತಿನ ಹಣ ಜೂನ್ 17ನೇ ತಾರೀಕು ಬಿಡುಗಡೆ ಶುರುವಾಯಿತು. ಅದು ಮೊದಲನೇ ಹಂತದಲ್ಲಿ. ನೋಡಿ, ಅದಾದಮೇಲೆ 2ನೇ ಹಂತದಲ್ಲಿ ಬಿಡುಗಡೆ ಶುರುವಾಗಿದೆ. ಒಟ್ಟು 50% ಜನರಿಗೆ 31ನೇ ಕಂತಿನ ಹಣ ಬಿಡುಗಡೆ ಆಗಿತ್ತು. ಈಗ ಏನು ಅಂದರೆ ಸ್ನೇಹಿತರೆ, ನೋಡಿ, ನಿಮಗೆ ನಾವು ಎಷ್ಟು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀವಿ. ದಯವಿಟ್ಟು ಕೇಂದ್ರ ಸರ್ಕಾರದ SIR ಅಂದರೆ ನಿಮ್ಮ ವೋಟರ್ ID-ನ ನೀವು ಉಳಿಸ್ಕೊಳ್ಳಿ ಅಂತ ನಾವು ಎಷ್ಟು ವಿಡಿಯೋ ಮಾಡಿ ವಿಡಿಯೋದಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೀವಿ. ಆದರೂ ಕೆಲವರು ಕೆಲಸದ ಒತ್ತಡ ಇರುತ್ತೋ ಏನೋ ಗೊತ್ತಿಲ್ಲ ಸ್ನೇಹಿತರೆ. ಖಂಡಿತ ಎಲ್ರಿಗೂ ಕೆಲಸದ ಒತ್ತಡ ಇರುತ್ತೆ. ದಯವಿಟ್ಟು 8ನೇ ತಾರೀಕುವರೆಗೂ ಇನ್ನೂ ಟೈಮ್ ಇದೆ. ಆಗಸ್ಟ್ 8ನೇ ತಾರೀಕುವರೆಗೂ BLOಗಳನ್ನ ನೀವು ಸಂಪರ್ಕ ಮಾಡಿ ನಿಮ್ಮ ವೋಟರ್ ID ಫಾರ್ಮ್ ಏನು ಕೊಟ್ಟಿದ್ದಾರೆ ಅದನ್ನು ಫಿಲಪ್ ಮಾಡಿ ಅವ್ರಿಗೆ ಕೊಡಿ. ಮತ್ತು ನೀವು ಒಂದು ವೇಳೆ ಅವ್ರಿಗೆ ಕೊಟ್ಟಿದ್ರೆ ಆನ್ಲೈನಲ್ಲಿ ಚೆಕ್ ಮಾಡಿ. BLOಗಳು ಅಪ್ಲೋಡ್ ಮಾಡಿದರೆ ನಿಮಗೆ ಆನ್ಲೈನಲ್ಲಿ ಸಕ್ಸಸ್ ಅಂತ ತೋರಿಸುತ್ತೆ. ನಿಮಗೆ ಆನ್ಲೈನಲ್ಲಿ ಯಾವ ಥರ ಚೆಕ್ ಮಾಡೋದು ಅಂತ ಗೊತ್ತಾಗಿಲ್ಲ ಅಂದರೆ ದಯವಿಟ್ಟು ಯೂಟ್ಯೂಬಲ್ಲಿ ಎಷ್ಟೋ ವಿಡಿಯೋಗಳಿವೆ, ಅದನ್ನು ನೋಡಿ ನೀವು ಆನ್ಲೈನಲ್ಲೇ ಚೆಕ್ ಮಾಡ್ಕೋಬೋದು. ಗೊತ್ತಿಲ್ಲದೆ ಇರೋರು ದಯವಿಟ್ಟು BLOನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಈಗಿನ ವೋಟರ್ ID ಪರಿಸ್ಥಿತಿ ಏನಾಗಿದೆ ಅಂತ ತಿಳ್ಕೊಳ್ಳಿ. ಖಂಡಿತವಾಗ್ಲೂ ವೋಟರ್ ID ಇದ್ದವ್ರಿಗೆ 31ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ. ನೋಡಿ ಸ್ನೇಹಿತರೆ, ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾರು ಮಾಹಿತಿ ಕೊಡ್ತಾ ಇದ್ದಾರೆ ಅಂದರೆ, ನೋಡಿ, ಕೆಲವು ಯೂಟ್ಯೂಬರ್ಸು ಈ ಥರ ಫೇಕ್ ನ್ಯೂಸ್ ಆಗ್ತಾ ಇದ್ದಾರೆ. ಖಂಡಿತ ಅದು ಫೇಕ್ ನ್ಯೂಸೇ. ನೋಡಿ, ಆದರೆ ಒಂದು ನಿಜ ಇದೆ. ನೋಡಿ, ಗೃಹಲಕ್ಷ್ಮಿಯ ಹಣ ಆದರೂ ಸರಿ, ಸರ್ಕಾರದ 5 ಗ್ಯಾರಂಟಿಗಳಾದರೂ ಸರಿ, ನಿಮಗೆ ಬೇಕು ಅಂದರೆ ನೀವು ಇನ್ನು ಮುಂದೆ ವೋಟರ್ ID-ನ ಉಳಿಸ್ಕೊಳ್ಳೇಬೇಕು. BLOಗಳು ನಿಮಗೆ ಏನು ಫಾರಮ್ ಕೇಳ್ತಾರೆ ಅಥವಾ ಜೆರಾಕ್ಸ್ ಕೇಳ್ತಾರೆ. ಖಂಡಿತವಾಗ್ಲೂ ಅವ್ರು ಕೇಳಿರೋ ಜೆರಾಕ್ಸ್ನ ನೀವು ಕೊಟ್ಟು ನಿಮ್ಮ ಫಾರ್ಮ್ನ, ಅಂದರೆ ನಿಮಗೆ ಯಾವ ಫಾರ್ಮ್ ಕೊಟ್ಟಿರ್ತಾರೋ ಆ ಫಾರ್ಮ್ನ ಫಿಲಪ್ ಮಾಡಿ ಅವ್ರಿಗೆ ಕೊಟ್ಬಿಟ್ಟು ನಿಮ್ಮ ವೋಟರ್ ID ಉಳಿಸ್ಕೊಳ್ಳಿ. ನಿಮಗೆ 5 ಗ್ಯಾರಂಟಿಗಳು ಸಿಗುತ್ತೆ. ಇಲ್ಲ ಅಂದರೆ ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿಯ 2,000 ರೂಪಾಯಿನೂ ಬರಲ್ಲ. ನೋಡಿ, ಅದ್ರ ಜೊತೆಯಲ್ಲಿ ನಿಮಗೆ ಇನ್ನು ಮುಂದೆ ಶಕ್ತಿ ಯೋಜನೆ ಕೂಡ ಸಿಗಲ್ಲ. ನೋಡಿ, ಅದ್ರ ಜೊತೆಯಲ್ಲಿ ನಿಮಗೆ ಇನ್ನು ಮುಂದೆ ಗೃಹಜ್ಯೋತಿ ಯೋಜನೆ ಕೂಡ ಸಿಗಲ್ಲ. ಇದನ್ನು ದಯವಿಟ್ಟು ಒಂದು ಸ್ವಲ್ಪ ಯೋಚನೆ ಮಾಡಿ. ನಿಮಗೆ ಸರ್ಕಾರದ 5 ಗ್ಯಾರಂಟಿಗಳು ಬೇಕು ಅಂದರೆ ದಯವಿಟ್ಟು ನೀವು ಏನು ಫಾರ್ಮ್ ಕೊಟ್ಟಿದ್ದಾರೆ ಅದನ್ನ ಫಿಲಪ್ ಮಾಡಿ, ಅಥವಾ ಏನೇ ಪ್ರಾಬ್ಲಮ್ ಇದ್ದರೂ ಅದನ್ನು ಈಗಲೇ ತಿದ್ಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇನ್ನು ಕೇಂದ್ರ ಸರ್ಕಾರದಿಂದ ಹೊಸ ಮಾಹಿತಿ ಬಂದಿದೆ. ಯಾರಿಗಪ್ಪ ಅಂದರೆ BPL ಕಾರ್ಡು ಹೋಲ್ಡರ್ಸ್ಗೆ. ನೋಡಿ, ನಿಮಗೆ ಕೇಂದ್ರ ಸರ್ಕಾರದಿಂದ BPL ಕಾರ್ಡ್ ಹೋಲ್ಡರ್ಸ್ಗೆ ನೋಡಿ ತಿಂಗಳು 5 kg ಅಕ್ಕಿ ಕೊಡ್ತಾಯಿದ್ರು. ಈಗ ಏನು ಮಾಡಿದ್ದಾರೆ ಅಂದರೆ ಕೇಂದ್ರ ಸರ್ಕಾರ ಆಗಸ್ಟು ಹಾಗೂ ಸೆಪ್ಟೆಂಬರ್ ತಿಂಗಳ ಅಕ್ಕಿ, ಅಂದರೆ ಒಟ್ಟು 5 kg ಅಂದರೆ 10 kg ಅಕ್ಕಿನ ಒಟ್ಟಿಗೆ ಆಗಸ್ಟ್ ತಿಂಗಳಲ್ಲೇ ಕೊಡಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹೇಗೆ ಅಂತೀರಾ? ಈಗ ಕೇಂದ್ರ ಸರ್ಕಾರದ ಹತ್ರ ಅಕ್ಕಿ ಸ್ಟಾಕ್ ಇದೆಯಂತೆ, ಹಾಗಾಗಿ ಅದನ್ನು ವಿತರಿಸ್ಬಿಡಿ ಅಂತ ಹೇಳಿದ್ದಾರೆ. ಅಂದರೆ ನೀವೀಗ ರೇಷನ್ ತಗೊಳಕ್ಕೆ ಹೋದಾಗ ರೇಷನ್ ಅಂಗಡಿಯವರು ನಿಮಗೆ ಆಗಸ್ಟು ಸೆಪ್ಟೆಂಬರ್ ತಿಂಗಳ 10 kg ಅಕ್ಕಿ ಕೇಂದ್ರ ಸರ್ಕಾರದ ಪಾಲನ್ನ ನಿಮಗೆ ಕೊಡ್ತಾರೆ. ಸರ್ವರ್ ಸಮಸ್ಯೆ ಆಗದೆ ಇರೋ ಥರ ನೋಡ್ಕೊಳ್ಳೋಕ್ಕೆ ಕೇಂದ್ರ ಸರ್ಕಾರ ಹೇಳಿದೆ. ದಯವಿಟ್ಟು ಯಾರೆಲ್ಲ ಈ ತಿಂಗಳು ಅಕ್ಕಿ ಇಸ್ಕೋತಿರಲ್ವಾ, ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ.
ಕೇಂದ್ರ ಸರ್ಕಾರ ಕೊಟ್ಟಿರೋ 5 kg ಪ್ಲಸ್ 5 kg ಅಕ್ಕಿ ನಿಮಗೆ ಸಿಕ್ಕಿದ್ರೆ ಈ ತಿಂಗಳು ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ, ಮಿಕ್ತವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಇನ್ನು ನೋಡಿ ಸ್ನೇಹಿತರೆ, ನಾವು ನಿಮಗೆ ಲೈವ್ ಮಾಡಲ್ಲ ಅಂತ ನಿಮಗೆ ನಾವು ಗ್ಯಾರಂಟಿಯಾಗಿ ಹೇಳಿದ್ದೀವಿ. ಯಾಕಂದರೆ ನೋಡಿ, ಗೃಹಲಕ್ಷ್ಮಿಯ ಯಾವುದೇ ಅಪ್ಡೇಟ್ ಬಂದರೂ ನಾವು ನಿಮಗೆ ವಿಡಿಯೋ ಮಾಡಿ ಪಟ್ಟಂತ ತಿಳಿಸ್ಕೊಡ್ತೀವಿ ಅಂತ ಹೇಳಿದ್ದೀವಿ. ಮತ್ತು ನಮ್ಮ ಕೆಲವು ವಿಡಿಯೋಗಳಲ್ಲಿ ಕಮೆಂಟ್ ಆಫಲ್ಲಿರುತ್ತೆ ನೋಡಿ ಸ್ನೇಹಿತರೆ. ಯಾಕೆ ಅಂದರೆ ಈ ಕೆಲವು ಯೂಟ್ಯೂಬರ್ಸು ಹೊಸ ಇಮೇಲ್ ಐ ಡಿನ ಕ್ರಿಯೇಟ್ ಮಾಡಿಕೊಂಡು ಕೆಟ್ಟು ಕಮೆಂಟ್ ಮಾಡಿಕೊಂಡು ಅವ್ರ ಹೊಟ್ಟೆಗಳನ್ನ ತುಂಬಿಸ್ಕೊತಾ ಇದ್ದಾರೆ ಸ್ನೇಹಿತರೆ. ಖಂಡಿತವಾಗ್ಲೂ ಅವರು ತುಂಬಿಸ್ಕೊಳ್ಳಿ. ನೋಡಿ, ಯಾರು ಅಂತ ನಮಗೆ ಕರೆಕ್ಟಾಗಿ ಗೊತ್ತಿದೆ. ನೋಡಿ, ಅವರು ವಿಡಿಯೋ ಮಾಡಬೇಕಾದ್ರೆ ನಮ್ಮ ವಿಡಿಯೋನ ನೋಡ್ಕೊಂಡೇ ವಿಡಿಯೋ ಮಾಡ್ತಾ ಇದ್ದಾರೆ. ಇರಲಿ, ಅವರಿಗೆ ಒಳ್ಳೇದಾಗಲಿ. ನೋಡಿ ಸ್ನೇಹಿತರೆ, ನಾವು ಕೂಡ ಬೇರೆ ಮೊಬೈಲಲ್ಲಿ ವಿಡಿಯೋನ ನೋಡಿಕೊಂಡು ನಮ್ಮದೇ ವಿಡಿಯೋ ನೋಡಿಕೊಂಡು ನಮ್ಮವ್ರಿಗೆ ಅಂದರೆ ನಮಗೆ ಗೊತ್ತಿರೋರ್ಗೆ ಹೇಳಿ ಕಮೆಂಟ್ನ ಮಾಡಿಸ್ಕೋಬೋದು. ನೋಡಿ, ಎಲ್ಲ ವಿಡಿಯೋದಲ್ಲೂ ಇದೇ ಥರ ಕಮೆಂಟ್ ಮಾಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡ್ತಾರೆ. ನಾವು ಆ ಥರ ಮಾಡಿಲ್ಲ. ದಯವಿಟ್ಟು ನಮಗೆ ಏನು ನಿಜವಾಗ್ಲೂ ನೀವು ಕಮೆಂಟ್ ಮಾಡ್ತೀರಲ್ವಾ, ನಮಗಷ್ಟು ಸಾಕು. ಸುಮ್ಮನೆ ಲೈವ್ ಮಾಡಿಕೊಂಡು ಹೇಳಿದ್ದೇ ಹೇಳ್ಕೊಂಡು ಖಂಡಿತ ನಾವು ಮಾಡಿಲ್ಲ, ಹಿಂದೆ ಕೂಡ ಮಾಡಿಲ್ಲ, ಮುಂದೆ ಕೂಡ ಮಾಡಲ್ಲ. ಏನಿದೆ ಅದನ್ನು ನಾವು ನಿಮ್ಮ ಮುಂದೆ ತಿಳಿಸ್ಕೊಡ್ತೀವಿ. ದಯವಿಟ್ಟು ಸತ್ಯ ಇದ್ದರೆ ಸತ್ಯ ಇದೆ ಸರ್ ಅಂತ ನೀವು ಹೇಳಿದ್ರೆ ನಮಗೆ ಸಾಕು. ಸುಳ್ಳಿದ್ರೆ ತಿದ್ಕೊಳ್ಳಿ ಸರ್ ಅಂತೇಳಿ. ಖಂಡಿತವಾಗ್ಲೂ ನಾವು ನಿಮಗೆ ಸುಳ್ಳು ಮಾಹಿತಿ ಕೊಟ್ಟಿಲ್ಲ. ತಿದ್ಕೊಂಡು ನಿಮಗೆ ನಿಜವಾದ ಮಾಹಿತಿ ನಾವು ಕೊಡ್ತೀವಿ ಸ್ನೇಹಿತರೆ. ಇನ್ನು ಮುಂದೆ ಈಗೂ ಕೊಟ್ಟಿದ್ದೀವಿ, ಇನ್ನು ಮುಂದೆ ಕೂಡ ಕೊಡ್ತೀವಿ. ನೋಡಿ, ಇನ್ನು CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ಕರೆಕ್ಟಾಗಿ 2 ತಿಂಗಳು ಕಳೆದಿದೆ ಸ್ನೇಹಿತರೆ. ಹೊಸ CM ಆಗಿ DK ಶಿವಕುಮಾರ್ ಅವರು ಬಂದಿದ್ದಾರೆ. ನೋಡಿ, ಅವ್ರು ಬಂದ ಮೇಲೆ 1 ಕಂತಿನ ಹಣ 31ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಖಂಡಿತವಾಗ್ಲೂ ಒಂದು 50% ಜನರಿಗೆ ಬಂದಿದೆ. ಇನ್ನೊಂದು 50% ಜನರಿಗೆ ಬರಬೇಕು. ಅದು ಸಹ ಬರುತ್ತೆ ಇನ್ನು ಮುಂದೆ. ಇನ್ನೊಂದು 4-5 ದಿನಗಳಲ್ಲೇ ನಿಮ್ಮ ಖಾತೆಗಳಿಗೆ 31ನೇ ಕಂತಿನ ಹಣ 2,000 ರೂಪಾಯಿ ಬರುತ್ತೆ. ನೋಡಿ, ನಾವು ನಿಮಗೆ ಮೊದಲೇ ತಿಳಿಸ್ಕೊಟ್ಟಿದ್ದೀವಿ. ಬೆಂಗಳೂರವ್ರಿಗೆ ಯಾಕಪ್ಪ ಬರ್ತಾ ಇಲ್ಲ ಅಂದರೆ ಮೊದಲು ಥರ ಅಪ್ಡೇಟ್ ಆಗಿಲ್ಲ ಸ್ನೇಹಿತರೆ. ಏನು ಅಪ್ಡೇಟ್ ಆಗಿಲ್ಲ ಅಂದರೆ ನೋಡಿ, ಮೊದಲಾದರೆ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಯಿಂದ ಡೈರೆಕ್ಟಾಗಿ ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ ಬರ್ತಾ ಇತ್ತು. ಅಟ್ಲೀಸ್ಟ್ ಒಂದು 6-7 ದಿನ ಆದಮೇಲಾದರೂ ನಿಮ್ಮ ಖಾತೆಗೆ 2,000 ರೂಪಾಯಿ ಬರ್ತಾ ಇತ್ತು. ಈಗ ಆ ಥರ ಇಲ್ಲ. ಮೊದಲು ಥರ ಡೈರೆಕ್ಟಾಗಿ ನಿಮ್ಮ ಖಾತೆಗಳಿಗೆ ಬರ್ತಾ ಇಲ್ಲ. ಖಂಡಿತವಾಗ್ಲೂ ವೆಯ್ಟ್ ಮಾಡಿ. ಸಂಬಂಧಪಟ್ಟ ಇಲಾಖೆಯಿಂದ ಅಧಿಕಾರಿಗಳು ನಿಮ್ಮ ಖಾತೆಗೆ 2,000 ರೂಪಾಯಿ ಹಾಕ್ತಾರೆ. ಯಾವುದೇ ರೀತಿ ಡೌಟ್ ಬೇಡ. ನೋಡಿ, GST ಮತ್ತು ಯಾರೆಲ್ಲ IT ಕಟ್ಟಿರ್ತಾರೆ ಅವ್ರುಗಳಿಗೆ ಮಾತ್ರ ಖಂಡಿತವಾಗ್ಲೂ 2,000 ರೂಪಾಯಿ ಗೃಹಲಕ್ಷ್ಮಿಯ ಹಣ ಬರಲ್ಲ ಇನ್ನು ಮುಂದೆ. ಇನ್ನೂ ಕೆಲವರು ಕಮೆಂಟ್ ಮಾಡಿದ್ದೀರ ಸ್ನೇಹಿತರೆ. ನೋಡಿ, ಗೃಹಲಕ್ಷ್ಮಿಯ ಅರ್ಜಿ ಬಿಡುಗಡೆ ಆಗಿದೆ, ದಯವಿಟ್ಟು ನಮಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀರಾ. ನಾವು ಎಲ್ಲಿ ಹೋಗಿ ಬಯೋಮೆಟ್ರಿಕ್ ಕೊಡಬೇಕು ಅಂತ. ಖಂಡಿತವಾಗ್ಲೂ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿ ಅಧಿಕೃತವಾಗಿ ಬಯೋಮೆಟ್ರಿಕ್ ಆಗಲಿ ಅರ್ಜಿನೇ ಆಗಲಿ ಬಿಡುಗಡೆ ಆಗಿಲ್ಲ. ನೀವು ದಯವಿಟ್ಟು ಎಲ್ಲೂ ಹೋಗಿ ಏನು ಕೂಡ ಅಪ್ಡೇಟ್ ಮಾಡಿಸೋ ಅವಶ್ಯಕತೆ ಇಲ್ಲ. ನೋಡಿ ಸ್ನೇಹಿತರೆ, ಬೆಂಗಳೂರು ಕೂಡ ನಿನ್ನೆ ಕೂಡ ಬಿಡುಗಡೆ ಆಗಿದೆ, ಇವತ್ತು ಕೂಡ ಬಿಡುಗಡೆ ಆಗುತ್ತೆ. 2-3 ದಿವಸ ವೆಯ್ಟ್ ಮಾಡಿ. 31ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ನೀವು ಎಲ್ಲೂ ಏನು ಬಯೋಮೆಟ್ರಿಕ್ಕು ಅಪ್ಡೇಟ್ ಮಾಡಿಸೋ ಅವಶ್ಯಕತೆ ಇಲ್ಲ. ಇನ್ನು 32ನೇ ಕಂತಿನ ಹಣ. ಇನ್ನು ಕೆಲವು ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ 32ನೇ ಕಂತಿನ ಹಣ DBT ಕರ್ನಾಟಕ ಆ್ಯಪ್ನಲ್ಲಿ ತೋರಿಸಿರ್ಬೋದು ಸ್ನೇಹಿತರೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಅವ್ರಿಗೆ ತೋರಿಸಿದೆ ಅಂತ ಅವ್ರಿಗೇನು ಸರ್ಕಾರ ಮುಂದೆ ಬಂದು 32ನೇ ಕಂತಿನ ಹಣ 2,000 ರೂಪಾಯಿ ಅವ್ರಿಗೆ ಮಾತ್ರ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ 32ನೇ ಕಂತಿನ ಹಣ ಇನ್ನೂ ಬಿಡುಗಡೆ ಹಂತಕ್ಕೇ ಬಂದಿಲ್ಲ. ಫೇಕ್ ನ್ಯೂಸ್ ಮಾಡೋರು ಮಾಡ್ತಾನೆ ಇರಲಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಮೊದಲು 31ನೇ ಕಂತಿನ ಹಣ ಮಾಜಿ CM ಸಿದ್ದರಾಮಯ್ಯ ಸಾಹೇಬ್ರು ಇರಬೇಕಾದ್ರೇನೆ ಬಿಡುಗಡೆ ಮಾಡಿದ್ರು ಅಂತ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮೇ ತಿಳಿಸ್ಕೊಟ್ಟಿದ್ರು. ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ 2 ಕಂತಿನ ಹಣ ಬಂದಿದೆ ಅಂತ. ಹಾಗಾಗಿ ನಿಮಗೆ 31ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸ್ನೇಹಿತರೆ, ಅಷ್ಟೇ. ಸದ್ಯ ಹೊಸ CM ಅವರು ಹೇಳ್ತಾ ಇದ್ದಾರೆ ಪರಿಷ್ಕರಣೆ ನಡೀತಾ ಇದೆ, ಅದಾದ್ಮೇಲೆ ನಾವು ನಿಮಗೆ ಬಿಡುಗಡೆ ಮಾಡ್ತೀವಿ ಗೃಹಲಕ್ಷ್ಮಿಯ ಹಣ ಅಂತ. ಫೇಕ್ ನ್ಯೂಸ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಸರ್ಕಾರದಿಂದ ಯಾವುದೇ ರೀತಿ ಗೃಹಲಕ್ಷ್ಮಿಯ 32ನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಬಂದ್ರೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಇದೇ ತರ ಇನ್ನು ಹೆಚ್ಚಿನ ಗೃಹಲಕ್ಷ್ಮಿಯ ಮಾಹಿತಿಗಾಗಿ ನಿಮ್ಮ ನೆಚ್ಚಿನ TV2 ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ.